ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನದಲ್ಲಿ 2024-25ನೇ ಸಾಲಿನಿಂದ ಹೊಸ ಒಂದು ವೆಬ್ಸೈಟ್ನ ಕೂಡ ಲಾಂಚ್ ಮಾಡಿದ್ದಾರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ. ಸೊ ಆ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಕೂಡ ಬಂದಿದ್ದಾವೆ, ಚೇಂಜಸ್ ಕೂಡ ಆಗಿದ್ದಾವೆ. ಏನೇನು ಚೇಂಜಸ್ ಆಗಿದ್ದಾವೆ ಮತ್ತು ಏನೇನು ಕಂಡೀಷನ್ಸನ್ನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ರಾಷ್ಟ್ರೀಯ ವಿದ್ಯಾರ್ಥಿ ತಂತ್ರಾಂಶದ ಮುಖಾಂತರ 24-25 ಸಾಲಿಗೆ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳಿಗೆ ನಿಮ್ಗೇನು ಮಾಡಿದ್ದಾರೆ ಅಂದರೆ ಒಂದು ಆ್ಯಪ್ನ ಕೂಡ ಬಿಡುಗಡೆ ಮಾಡಿದ್ದಾರೆ, NSP ಆ್ಯಪು. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ವೇಟ್ ಮಾಡ್ತಿದ್ರೆ ಅವ್ರಿಗೆ ಖುಷಿ ವಿಷಯ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ವಿದ್ಯಾರ್ಥಿಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಮತ್ತು ಯಾವುದಾದ್ರು ಆ್ಯಪ್ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇರ್ತೀನಿ. ಸೊ ನಿಮಗೆ ಆ್ಯಪ್ ಬಂದುಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡ್ಕೊಳ್ಳಿಕ್ಕೆ ಒಂದು ಆ್ಯಪ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಆ್ಯಪ್ನ ಹೆಸರನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಸೊ ಆ್ಯಪ್ ಬಂದ್ಬಿಟ್ಟು ಗೆಟ್ ಯುವರ್ ಸೆಲ್ಫ್ ರಿಜಿಸ್ಟರ್ಡ್ ಆನ್ NSP ಆನ್ಲೈನ್ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟೆಡ್ ಡೈರೆಕ್ಟ್ಲಿ ಟು ದ ಸ್ಟೂಡೆಂಟ್ ಅಕೌಂಟು. ಸೊ ಇದಕ್ಕೋಸ್ಕರ ಒಂದು ಆ್ಯಪ್ನ ಕೂಡ ಬಿಡುಗಡೆ ಮಾಡಿದರೆ ಅದರ ಆ್ಯಪ್ನ ಹೆಸರನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಹಾಗೆ ನಿಮ್ಮ ಸ್ಟೇಟಸ್ ಕೂಡ ಚೇಂಜಸ್ ಮಾಡಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ಗಳು ಲಾಗಿನ್ ಆಗಲಿಕ್ಕೆ ಸ್ಟೇಟಸ್ ಕೂಡ ಚೇಂಜ್ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಒಂದು ಅನೌನ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ದ ಪೋರ್ಟಲ್ ಇಸ್ ಓಪನ್ ಫಾರ್ ದ ಅಕಾಡೆಮಿಕ್ ಇಯರ್ 2024-25 ನಾವು ಸ್ಟೂಡೆಂಟ್ಸ್ ಕ್ಯಾನ್ ನೌ and register the portal to get their ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಅಂತ. ಅಂದರೆ ಈಗ ಹೆಂಗೆ SSP ID ಬರುತ್ತೆ ಹಾಗೆ NSP IDನೂ ಕೂಡ ನಿಮಗೆ OTR ಅಂತ ಕೊಡ್ತಾರೆ. OTR ನಂಬರ್, ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾರೆ. ಸೊ ಒನ್ ಟೈಮ್ ಅಷ್ಟೇ ರಿಜಿಸ್ಟ್ರೇಷನ್ ಆದರೆ ಸಾಕು. ನಿಮಗೆ ಪ್ರತಿ ವರ್ಷವೂ ಕೂಡ ನಿಮಗೆ ಅಂದರೆ ಅದೇ ನಂಬರ್ನ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ರಿನ್ಯೂವಲ್ ಮಾಡ್ಬೋದು, ಅದು ಅಪ್ಲಿಕೇಶನ್ ಕೂಡ ಹಾಕ್ಕೋಬೋದು, ಬೇರೆ ಬೇರೆ ಸ್ಕಾಲರ್ಶಿಪ್ ಕೂಡ ಯೂಸ್ ಮಾಡ್ಕೋಬೋದಾಗಿದೆ. ಮತ್ತು ಅದ್ರ ಜೊತೆಗೆ OTR ಇಸ್ ರಿಕ್ವೈರ್ಡ್ ಟು ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಆನ್ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಫ್ರಮ್ ಅಸೆಸ್ಮೆಂಟ್ ಇಯರ್ 24-25 ಬೇಕಾಗುತ್ತೆ. OTR ಕ್ಯಾನ್ ಬಿ ಜನರೇಟ್ ಯೂಸಿಂಗ್ ಆಧಾರ್ ಎನ್ರೋಲ್ಮೆಂಟ್ ID ಅಥವಾ ಆಧಾರ್ UID ನಂಬರ್ ಇತ್ತಂದರೆ ಎರಡನ್ನ ಯೂಸ್ ಮಾಡಿಕೊಂಡು ನೀವು OTR ನಂಬರ್ನ ಜನರೇಟ್ ಮಾಡ್ಬೋದು. ಮತ್ತು ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಅಪ್ಲೈಡ್ ಲಾಸ್ಟ್ ಇಯರ್ ಅಪ್ಲೈ ಮಾಡಿದ್ರಲ್ಲ ಅಂಥ ಒಂದು ವಿದ್ಯಾರ್ಥಿಗಳಿಗೇನು ಸೊ 23-24ನೇ ಸಾಲಿನಿಂದ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸಿದ್ರೆ ಅಂಥವ್ರಿಗೇನೆಂದರೆ ದೇರ್ ವಿಲ್ ಬಿ ಅಲಾಟೆಡ್ OTR ರೆಫರೆನ್ಸ್ ನಂಬರ್ ಥ್ರೂ ಪೋರ್ಟಲ್. ಸೊ ದೇ ಆರ್ ಇಂಟಿಮೇಟೆಡ್ ಥ್ರೂ SMS ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ನಿಮಗೇನು ಮಾಡಿದ್ದಾರೆ ಅಂದ್ರೆ ಈಗ ಸೊ ನಿಮಗೆ 23-24 ಲಾಸ್ಟ್ ಇಯರ್ ನೀವು ಅಪ್ಲಿಕೇಶನ್ ಹಾಕಿ ನೀವು ಆಲ್ರೆಡಿ ಸ್ಕಾಲರ್ಶಿಪ್ ಪಡ್ಕೊಂಡಿದ್ರೆ ಅಂಥವ್ರಿಗೆ ಒಂದು ಹೊಸ ಒಂದು OTR ಅಥವಾ ರೆಫರೆನ್ಸ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಆಲ್ರೆಡಿ ನಿಮ್ಮ ಮೊಬೈಲ್ ನಂಬರಿಗೆ ಕೂಡ ಏನಪ್ಪ ಅಂದರೆ SMS ಮುಖಾಂತರ ಇಂಟಿಮೇಟ್ ಮಾಡಿದ್ದಾರೆ. ಸೊ ಹಾಗಾಗಿ NSP OTR ಆ್ಯಪ್ನ ಕೂಡ ನೀವು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದಾಗಿದೆ ನೋಡಿ ಫ್ರೆಂಡ್ಸ್. NSP OTR ನಂಬರ್ ಅಂತ ಬರುತ್ತೆ ಗೂಗಲ್, ಈಗ ಏನಪ್ಪ ಅಂದರೆ ನಿಮ್ಮ ಪ್ಲೇಸ್ಟೋರ್ನಲ್ಲಿ ಕೂಡ ಬರುತ್ತೆ. ಆ ಪ್ಲೇಸ್ಟೋರ್ನಲ್ಲಿ ಹೋಗಿ ನೀವು NSP OTR ನಂಬರ್ ಅಂತ ಬರುತ್ತೆ. ಇಲ್ಲಿ ನೋಡಿ ಈ ಥರ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೋದಾಗಿದೆ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಿಮಗೇನಪ್ಪ ಅಂದರೆ ಈ ಥರ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಸೊ ಲಾಗಿನ್ನು, ರಿಜಿಸ್ಟರ್, KYC ಅಂತ ಇರುತ್ತೆ. ಅದಾದಮೇಲೆ ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತ ಇರುತ್ತೆ, ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಅದಾದಮೇಲೆ ರಿಜಿಸ್ಟರ್ ಯೂಸಿಂಗ್ ಆಧಾರ್ ಎನ್ರೋಲ್ಮೆಂಟ್ ID ಎರಡರಲ್ಲಿ ಒಂದು ಯಾವ್ದು ಇರುತ್ತೆ ಅದನ್ನು ಹಾಕಿ ನಿಮ್ಮ ಕರೆಕ್ಟಾಗಿ ಆಧಾರ್ ನಂಬರ್ಲಿ ಹೆಸರು ಯಾವ ಥರ ಎಲ್ಲನೂ ಮುಂಚೆನೇ ಚೇಂಜಸ್ಗಳು ಮಾಡಿಸ್ಕೊಳ್ಳಿ. ಅದಾದಮೇಲೆ ಲಾಗಿನ್ ಯೂಸಿಂಗ್ ಯುವರ್ ರೆಫರೆನ್ಸ್ ನಂಬರ್ ಟು ಕಂಪ್ಲೀಟ್ KYC ಅಂತ ಇರುತ್ತೆ. ಅದಾದಮೇಲೆ ಆಧಾರ್ ಎನೇಬಲ್ಡ್ ಫೇಸ್ ಅಥೆಂಟಿಕೇಷನ್ ಟು ಕಂಪ್ಲೀಟ್ KYC ಅಂದರೆ ನಿಮ್ಮ ಫೇಸ್ ಅಥೆಂಟಿಕೇಷನ್ನ ಕ್ಯಾಪ್ಚರ್ ಮಾಡೋಕ್ಕೋಸ್ಕರ KYC ಮಾಡ್ಕೊಳ್ಳಿಕ್ಕೆ ಆಧಾರ್ ಎನೇಬಲ್ಡ್ನ ಯೂಸ್ ಮಾಡ್ಕೋತಾರೆ. ಅದಾದಮೇಲೆ ನಿಮಗೆ ಒಂದು OTR ನಂಬರ್ ಕೂಡ ಜನರೇಟ್ ಆಗುತ್ತೆ. OTR ನಂಬರ್ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದ್ದು ಭಾವಿಸ್ತಾ ಇದ್ದೀನಿ. 15 ಡಿಜಿಟಿಂದ ಒಂದು OTR ನಂಬರ್ ಕೂಡ ಬಂದಿರುತ್ತೆ. ಸೊ 15 ಡಿಜಿಟ್ OTR ನಂಬರ್ನು ಕೂಡ ಇದನ್ನೇ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಕೋಬೋದು. ಎಂಟರ್ OTR ನಂಬರ್, ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್, ಅದನ್ನು ಒಂದು ಕಡೆ ಬದಿಟ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ನಂತರ ಒಂದು ಪಾಸ್ವರ್ಡ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಹಾಕಿ ಕಾಂತರ ಕ್ಯಾಪ್ಚರ್ ಕೂಡ ಎಂಟ್ರಿ ಮಾಡಿಕೊಂಡು ಸೊ ನಿಮಗೇನಪ್ಪ ಅಂದರೆ ಲಾಗಿನ್ ಕೂಡ ಆಗ್ಬೋದು. ಸೊ ಲಾಗಿನ್ ಆದಮೇಲೆ ನಿಮಗೆ ಯೂಸರ್ ನೇಮ್ ಈ ಥರ ಇರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತು, ಆಧಾರ್ನಲ್ಲಿ ಏನೇನು ಇರ್ತಾರೆ ಡೀಟೇಲ್ಸು ಅದೇ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಕೂಡ ಕಂಪ್ಲೀಟ್ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ನ ವೆರಿಫೈ ಮಾಡ್ಕೋಬೇಕಾಗಿತ್ತು, ಆ್ಯಪ್ನ ಈಗ ಇನ್ಸ್ಟಾಲ್ ಮಾಡ್ಕೋಬೋದು. ಹಾಗೆ ಇನ್ನೂ ಕೂಡ ಪೋರ್ಟಲ್ ಏನಪ್ಪ ಅಂದರೆ ಈಗ OTR ರಿಜಿಸ್ಟ್ರೇಷನ್ಗೆ ಸ್ಟಾರ್ಟ್ ಆಗಿದೆ. ಇನ್ನೂ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸು ಇನ್ನೂ ಯಾವುದು ಕೂಡ ಸ್ಟಾರ್ಟ್ ಆಗಿಲ್ಲ, ಅದನ್ನು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ. ಸೊ ಪೋರ್ಟಲ್ ವಿಲ್ ಬಿ ಓಪನ್ ಸೂನ್ ಫಾರ್ ಅಪ್ಲೈಯಿಂಗ್ ಫಾರ್ ಸ್ಕಾಲರ್ಶಿಪ್ ಅಂತ ಬಂದಿದೆ. ಸೊ ಹಾಗಾಗಿ ಇನ್ನೂ ಅಪ್ಲಿಕೇಶನ್ ಕೂಡ ಓಪನ್ ಆಗಿಲ್ಲ, ಬಟ್ ಆದರೆ OTR ರಿಜಿಸ್ಟ್ರೇಷನ್ ಆಗಿದೆ. ಸೊ ಯಾರ್ಯಾರು ವಿದ್ಯಾರ್ಥಿ OTRನ ನೀವೇನಪ್ಪ ಅಂದರೆ ಲಾಗಿನ್ ಮಾಡ್ಕೋಬೇಕಾಗಿದೆ. ಸೊ ಅದನ್ನು ಲಾಗಿನ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಯಾರ್ಯಾರು ವಿದ್ಯಾರ್ಥಿಗಳು ಏನೇನು ಬೇಕಲ್ಲ, ಸೊ ಲಾಸ್ಟ್ ಇಯರ್ದು ಅಪ್ಲಿಕೇಶನ್ ಆಗೋದಂಥ ವಿದ್ಯಾರ್ಥಿಗಳಿಗೆ ಆಲ್ರೆಡಿ SMS ಮುಖಾಂತರ ನಿಮಗೆ OTR ನಂಬರ್ನ, ರಿಜಿಸ್ಟ್ರೇಷನ್ ನಂಬರ್ನ ಕೂಡ ಪಾಸ್ಔಟ್ ಮಾಡಿದ್ದಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ಇಲ್ಲಿ ಅಪ್ಲಿಕೇಶನ ಹಾಕಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಗಿ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.